souls, welcome back to Soul Frequency. I am your Shilpa. And ನನಗೆ ಸುಮಾರು ಜನ ಕ್ವಶನ್ಸ್ ಕೇಳ್ತಾ ಇದ್ರು, ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ, ಇದು ನಿಜನೇ ಆದ್ರೆ ಯಾಕೆ ಸ್ವಲ್ಪ ಜನಕ್ಕೆ ಮಾತ್ರ ವರ್ಕ್ ಆಗುತ್ತೆ, ಇನ್ ಸ್ವಲ್ಪ ಜನಕ್ಕೆ ಆಗಲ್ಲ ಅಂತ. And I'm here to give you the clarity and also give you the updates all about law of attraction today. So first of all, ಏನಾಗುತ್ತೆ ಅಂದ್ರೆ you have to believe and understand what is all about law of attraction. So law of attraction always works on the feelings, emotions, thoughts and the belief system. So ನಿಮ್ಮ belief system effective ಆಗಿತ್ತು ಅಂದ್ರೆ you can attract whatever you wanted. For example, your thoughts creates emotions, your emotions creates energy, your energy creates and attracts the experiences. What do you feel? In a simple word, ನಾನೇನಾದ್ರು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ your inner world creates the external worlds. ಅಂದ್ರೆ ನೀವೇನೆಲ್ಲ ಅನ್ಕೊಳ್ತಿರೋ ಅದನ್ನ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀರಾ. ಇದನ್ನೇ ಕೂಡ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಕೂಡ ಹೇಳಿರೋದು ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ. ಅಂದ್ರೆ ನೀವ್ ಏನನ್ನ ಅನ್ಕೊಳ್ತಿರೋ, ಏನನ್ನ ಫೀಲ್ ಮಾಡ್ತಿರೋ, ಏನನ್ನ ಕನೆಕ್ಟ್ ಮಾಡ್ತಿರೋ, ಏನನ್ನ ನೋಡ್ಬೇಕು ಅನ್ಕೊಳ್ತಿರೋ ಅದೆಲ್ಲ ನಿಮಗೆ ಆಗತ್ತೆ ಅಂತೇಳಿ ಶ್ರೀ ಕೃಷ್ಣ ಕೂಡ ನಮಗೆ ಹೇಳಿದ್ದಾರೆ. ಸೊ ಅದೇ ರೀತಿ ನಾವು ಇಲ್ಲಿ ಕೂಡ ಲಾ ಆಫ್ ಅಟ್ರಾಕ್ಷನ್ ಅಂತ ಬಂದಾಗ ಫಸ್ಟಿಗೆ ನಾವು ತಿಳ್ಕೊಳ್ಬೇಕಾಗಿರೋದು ನಮ್ಮಲ್ಲಿರುವಂತ ಬಿಲೀಫ್ ಸಿಸ್ಟಮ್ ಏನು ಅಂಡ್ ನಾವು ಅದನ್ನ ರಿಮೂವ್ ಮಾಡಕ್ಕೆ ಯಾವ ರೀತಿ ಮಾಡ್ಬೇಕು ಅಂತ. ಅದರಲ್ಲಿ ನಂಬರ್ 1, ಸೊ ಫಸ್ಟ್ ಒನ್ ಇಸ್ ಡೌಟ್ ಅಂತ ಹೇಳ್ತೀನಿ. ಸುಮಾರು ಜನ ಹೇಳ್ತಿರ್ತಾರೆ, ನಂಗೆ ದುಡ್ಡು ಬೇಕು, ಕಾರ್ ಬೇಕು, ನೇಮ್ ಅಂಡ್ ಫೇಮ್ ಬೇಕು, ಹಾಸಿ ಮಾಡಬೇಕು, ಸಕ್ಸಸ್ ಆಗ್ಬೇಕು, ಜೀವನದಲ್ಲಿ ಹ್ಯಾಪಿ ಆಗಿರ್ಬೇಕು, ಮೆನಿ ಈ ತರ ಎಲ್ಲ ಹೇಳ್ತಾ ಇರುತ್ತೆ. ಆದ್ರೆ ಎಸ್, ಯು ಆಲ್ ಕರೆಕ್ಟ್ ಅನ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪು ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ವಾಟ್ ಈಸ್ ಇನ್ಸೈಡ್ ಯು, ನಿಮ್ಮ ಒಳಗಡೆ ಇರುವಂತದ್ದು ಏನು. ಸೊ ನಿಮ್ಮ ಒಳಗಡೆ ಏನ್ ಹೇಳ್ತಿರುತ್ತೆ, ಇದೆಲ್ಲ ಆಗುತ್ತಾ, ನಾನು ಅನ್ಕೊಂಡಿದ ತಕ್ಷಣ ಆಗ್ಬಿಡತ್ತಾ, ಇದು ಸಾಧ್ಯನಾ, ನಾನು ವರ್ಕ್ ಹಾರ್ಡ್ ಮಾಡ್ಬೇಕು. ಯಾಕೆಂದ್ರೆ ಇದನ್ನ ನಾವು NLP ನಲ್ಲಿ ಕೂಡ ಟ್ರೈನ್ ಮಾಡ್ತೀವಿ. ಫ್ರಮ್ ದ ಡೇ ಒನ್ ನಮ್ಮ ಬ್ರೈನ್ ಅದನ್ನೇ ರಿವೈರ್ ಮಾಡ್ಕೊಂಡಿರುತ್ತೆ. ನಾವು ಅಬ್ಸರ್ವ್ ಮಾಡಿರುವಂತದ್ದು, ನಾವು ನೋಡಿರುವಂತದ್ದು, ಜನ ಹೇಗೆ ಕಷ್ಟ ಪಡ್ತಾರೆ, ನಮ್ಮ ಫ್ಯಾಮಿಲೀಸ್ ಹೇಗೆ ಅದಕ್ಕೆ ಸ್ಟ್ರಗಲ್ ಮಾಡಿದೆ ಟು ಮೇಕ್ ಮನಿ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ನಾವಿರೋದ್ರಿಂದ ನಾವು ಅದರಿಂದ ಇನ್ನು ಈಚೆ ಬರದೇ ಇರೋ ಕಾರಣ ನಾವು ಕೂಡ ಅಲ್ಲಿಗೆ ಹೋಗ್ತೀವಿ. ಅಂದ್ರೆ ವಿ ಥಿಂಕ್ ಟು ವರ್ಕ್ ಹಾರ್ಡ್. ಸೊ ಇಲ್ಲಿ ಡೌಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ನಮಗೆ ಸ್ಲೋ ಆಗುತ್ತೆ. ಇಲ್ಲ, ದ ಯೂನಿವರ್ಸ್ ಬ್ಲಾಕ್ಸ್ ದ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. And then number 2 reason all behind is negative mindset. So negative mind reprogramming or the negative mindset is all about, so ನಾವು ಬೆಳೀತಾ ಏನನ್ನ ಕೇಳ್ತಾ ಬಂದಿದ್ದೀವಿ. ಸೊ ನಾವು ಕೇಳ್ತಿರೋದೆಲ್ಲ ಆಲ್ಮೋಸ್ಟ್ ನೆಗೆಟಿವ್ ಇದೆ. ನಾನು ಅದಕ್ಕೆ ಒಂದು ಪ್ರಾಪರ್ ಬುಕ್ ಕೂಡ ಬರೆದಿರುವಂತದ್ದು ಎನ್ವೈರನ್ಮೆಂಟಲ್ ಟ್ರ್ಯಾಪ್ಸ್ ಅಂತ. ಯಾವ ರೀತಿ ಎನ್ವೈರನ್ಮೆಂಟ್ ನಮ್ಮನ್ನ ಟ್ರ್ಯಾಪ್ ಮಾಡುತ್ತೆ, ನಾವು ಯಾವ ರೀತಿ ಓವರ್ಕಮ್ ಮಾಡಬೇಕು ಅನ್ನೋದು ಕೂಡ ಆ ಬುಕ್ ಅಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ. ಅಂಡ್ ನಮ್ಮ ಬ್ರೈನ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಕೂಡ ನಾವು ಅದರಲ್ಲಿ ನೋಡ್ಬೋದು. ಎನಿವೆ, ಸೊ ಕಮಿಂಗ್ ಟು ದಿಸ್, ಮನಿ ಅನ್ನೋದು ನಮಗೆ ಕಷ್ಟ, ನಾವು ವರ್ಕ್ ಹಾರ್ಡ್ ಮಾಡಬೇಕು. ಸಕ್ಸಸ್ ಅನ್ನೋದು ಈಸಿಯಾಗಿ ಬರಲ್ಲ, ಓನ್ಲಿ ಲಕ್ಕಿ ಪೀಪಲ್ಗೆ ಬರುವಂತದ್ದು, ಶ್ರೀಮಂತರಿಗೆ ಅಂದ್ರೆ ಈಸಿ ಗೋ, ಎಲ್ಲಾನು ಆಗತ್ತೆ ಅಂತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಲ್ಲ ಸ್ಟೋರ್ ಆಗಿದೆ. ಸೊ ಈ ತರ ಇದ್ದಾಗ್ಲೂ ಕೂಡ ಏನಾಗುತ್ತೆ ಅಂದ್ರೆ ನಮ್ಮ ಪ್ರೋಗ್ರಾಮಿಂಗ್ ಮೈಂಡ್ ಅಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಮೇನ್ ಆಗಿ ಲಿಮಿಟೇಷನ್ ನ ತರುತ್ತೆ. ಅಂದ್ರೆ ನೀನ್ ಎಷ್ಟಿದ್ಯೋ ಅಷ್ಟೇ ಇರ್ಬೇಕು, ಬೇರೆ ಎಲ್ಲ ಯೋಚನೆ ಮಾಡಬಾರ್ದು ಅಂತ. ಸೊ ಅಲ್ಲಿ ಕೂಡ ಒಂದು ನಮಗೆ ಡೌಟ್ ಅಂತ ಅನ್ನೋದು ಶುರು ಆಗುತ್ತೆ. ಅಂದ್ರೆ ನೆಗೆಟಿವ್ ಮೈಂಡ್ ರಿವೈರಿಂಗ್ ಕೂಡ ನಾವು ಅಲ್ಲಿ ಲಿಮಿಟ್ ನ ಮಾಡ್ಕೊಳ್ತೀವಿ. ಅಂಡ್ ದ ಥರ್ಡ್ ರೀಸನ್, ಸೊ ದಟ್ ವೈ ವಿ ಆರ್ ನಾಟ್ ಗೆಟಿಂಗ್ ವಾಟ್ ಎವರ್ ವಿ ವಾಂಟೆಡ್ ಇಸ್ ಆಲ್ ಅಬೌಟ್ ಎಮೋಷನಲ್ ಎನರ್ಜಿ. ಸೊ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಥಿಂಕ್ ಎಫೆಕ್ಟಿವ್ಲಿ ಫಸ್ಟ್. ಪ್ರಾಪರ್ ಆಗಿ ನಾವು ಕನೆಕ್ಟ್ ಆಗಿಲ್ಲ, ಎಮೋಷನಲಿ ನಾವು ಕನೆಕ್ಟ್ ಆಗಿಲ್ಲ, ಫೀಲ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅದು ನಮ್ಮನ್ನ ಕನ್ಫ್ಯೂಷನ್ಗೆ ತಗೊಂಡು ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ಸೊ ನಾವು ಅದನ್ನ ಯಾವುದೇ ಒಂದು ಒಳ್ಳೆ ರೀತಿ ಇರುವಂತದ್ನ ಸ್ಟ್ರೆಸ್ಸಿಗೆ ತಗೊಂಡು ಹೋಗುವಂಥದ್ದು, ಇನ್ಸೆಕ್ಯೂರಿಟಿ ಫೀಲ್ ಮಾಡುವಂಥದ್ದು, ನಾನು ಅನ್ಕೊಂಡಿದ್ದೆಲ್ಲ ಆಗ್ಬಿಡತ್ತಾ ಅಂತ ಅನ್ಕೊಳ್ಳೋದು, ಇಲ್ಲ ನಮ್ಮನ್ನೇ ನಾವು ಡೌಟ್ ಅಲ್ಲಿ ನೋಡ್ಕೊಳ್ಳುವಂಥದ್ದು ಮಾಡಿದ್ವಿ ಅಂತಂದ್ರೆ ಇದು ಕೂಡ ನಮಗೆ ರೀಸನ್ ಆಗುತ್ತೆ ಟು ನಾಟ್ ಗೆಟ್ ಸಕ್ಸಸ್ ಇನ್ ದ ಮ್ಯಾನಿಫೆಸ್ಟೇಷನ್. ಅಂಡ್ ದ ಫೋರ್ತ್ ರೀಸನ್, ನಮ್ಗೆ ಯಾಕೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾ ಇಲ್ಲ ಅಂತ ನೀವೇನಾದ್ರೂ ಚಿಂತೆ ಮಾಡ್ತಾ ಇದ್ರೆ, ಲ್ಯಾಕ್ ಆಫ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ ಲ್ಯಾಕ್ ಆಫ್ ಅಲೈನ್ಮೆಂಟ್ ಇಸ್ ಆಲ್ ಅಬೌಟ್ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಸಕ್ಸಸ್ ಬೇಕು, ಡೈಲಿ ಲೈಫ್ ಹ್ಯಾಬಿಟ್ಸ್ ನೋಡಿದ್ರೆ ಆಪೋಸಿಟ್ ಆಗಿರುತ್ತೆ. ಸೊ ಸಕ್ಸಸ್ ಬೇಕು ಅಂತ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಅಲ್ವಾ. ಅದಕ್ಕೆ ಆದಂತ ಪ್ರಾಪರ್ ಚಾನೆಲ್ ನಾವು ಕ್ರಿಯೇಟ್ ಮಾಡಿ ಅಲೈನ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲೂ ಕೂಡ ಹಾಗೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಿಮಗೆ ಏನೇ ಒಂದು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ನ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಎನರ್ಜಿನ ನಾವು ಅಲೈನ್ ಮಾಡ್ಕೊಬೇಕು. ಮೊದಲನೇದಾಗಿ ನಾವು ಥಾಟ್ ನ ಸರಿಯಾಗಿ ತಗೊಳ್ಬೇಕು, ಕನೆಕ್ಷನ್ಸ್ ಫೀಲಿಂಗ್ಸ್ ನ ತಗೊಳ್ಬೇಕು, ಅಂಡ್ ವಿ ಹ್ಯಾವ್ ಟು ಟೇಕ್ ಆಕ್ಷನ್. ನಾವು ಮುಂದೆ ನುಗ್ಗಿದ್ರೆ ಹಿಂದೆ ಆಟೋಮೆಟಿಕಲಿ ವರ್ಕ್ ಅನ್ನೋದು ಸಕ್ಸಸ್ ಆಗುತ್ತೆ. ಯೂನಿವರ್ಸ್ ವಿಲ್ ಸಪೋರ್ಟ್ ಅಸ್ ಅಂತ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ.
ಸೊ ಇದು ನಮಗೆ ಈಗ ಗೊತ್ತಾಯ್ತು ಯಾಕೆ ಇದೆಲ್ಲ ವರ್ಕ್ ಆಗ್ತಾ ಇಲ್ಲ ಅಂತ. ಹಾಗಿದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾದ್ರೂ ಹೇಗೆ, ನಾವು ಬೇಕಾಗಿರೋದನ್ನ ಪಡ್ಕೊಳ್ಳೋದಾದ್ರೂ ಹೇಗೆ ಅಂತ ನೋಡಿದಾಗ, ಅಂಡ್ ಯು ವಿಲ್ ಗೆಟ್ ಆಲ್ ದೀಸ್ ಸೊಲ್ಯೂಷನ್ಸ್. ನಂಬರ್ 1, ಫಸ್ಟ್ ಥಿಂಗ್, ದ ಫಸ್ಟ್ ಸ್ಟೆಪ್ ಯು ಆಲ್ ಶುಡ್ ಡೂ ಇಸ್ ಕ್ಲಿಯರ್ ಯುವರ್ ನೆಗೆಟಿವ್ ಬಿಲೀಫ್. ಏನೇ ಆಗಿರಲಿ, ಸ್ಟಾರ್ಟ್ ನೌ ಅಂಡ್ ಯು ರಿಮೂವ್ ಕಂಪ್ಲೀಟ್ಲಿ. ಅಂಡ್ ದ ಸೆಕೆಂಡ್ solution for all your manifestation is train your mind daily. ಯಾವತ್ತೋ ಒಂದು ದಿವಸ ಅನ್ಕೊಳ್ಳೋದು, ಇನ್ನೊಂದು ತಿಂಗಳಾದ್ಮೇಲೆ ಅವಾಗ ಮತ್ತೆ ನೆನ್ಪು ಮಾಡ್ಕೊಂಡು ಅನ್ಕೊಂಡ್ರೆ ಅದು ಆಗಲ್ಲ. ಎವ್ರಿ ಡೇ ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್ ಅಂಡ್ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಓಕೆ. ಅಂಡ್ ದ ನಂಬರ್ 3, ರೈಸ್ ಯುವರ್ ಎಮೋಷನಲ್ ಎನರ್ಜಿ. ಫೀಲ್ ಇಟ್, connect it and think on it and feel the changes how things happens. And this is where practicals like happens for you and gives you the clarity. And these are the things that we teach you on mindset mastery, subconscious reprogramming and energy healing and Reiki, where it becomes a powerful tool. And if you wanted to achieve, manifest, come to the healing journey to get and attract you wanted, you can join me for Reiki level 3, which we are starting from 23rd March. I'll see you in the classes. And remember, all of you, powerful truth is all about your thoughts. You are not just a thoughts. Your thoughts are the tools which is creating the values, which is bringing new things into your life, and which is helping you to upgrade, upskill, and live your life happily. So reality begins always on the changes. When do you think to make a changes? So remember, your energy is your currency. In Janvi Academy and the Soul Frequency, always learn, heal and prosper. As I said, ನೀವೇನಾದರೂ ರೇಖಿ ಕ್ಲಾಸಸ್ಸಿಗೆ, ರೇಖಿ ಹೀಲಿಂಗ್ ಲೆವೆಲ್ 3ಗೆ ಜಾಯಿನ್ ಆಗಬೇಕು ಅಂದರೆ ಯು ಕ್ಯಾನ್ ಡಯಲ್ ನಂಬರ್ 9019463095 and you can reach me and learn with me to heal, prosper. I'm ready to change my energy. Are you ready? Comment below in the comment section. I am ready.